ನಗರದಿಂದ ಬಲ್ನಾಡು ಮೂಲಕ ವಿಟ್ಲ ಸಂಪರ್ಕಿಸುವಂತಹ ರಸ್ತೆಯ ಬಪ್ಪಳಿಗೆ ಎಂಬಲ್ಲಿ ಮುಖ್ಯವಾಗಿ ಚರಂಡಿ ಅವ್ಯವಸ್ಥೆಯ ಕಾರಣದಿಂದಾಗಿ ರಸ್ತೆಯ ಒಂದು ಬದಿ ಕುಸಿತ ಬಂದಿದ್ದು ಅಪಾಯವನ್ನ ಮನಗಂಡು ಸ್ಥಳೀಯ ವ್ಯಕ್ತಿಯೋರ್ವರ ನೆರವಿನಿಂದ ಚರಂಡಿಯನ್ನ ದುರಸ್ತಿಗೊಳಿಸುವ ಕಾರ್ಯವನ್ನ ಬುಧವಾರದಂದು ನಡೆಸಲಾಗಿದೆ. ಅತಿ ಹೆಚ್ಚು ವಾಹನ ಸಂಚಾರವಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸುವಂತದ್ದು ಅಪಾಯಕಾರಿಯಾಗಿ ಪರಿಣಮಿಸಿದ್ದು ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ರಸ್ತೆ ಇಂಚು ಇಂಚಾಗಿ ಕುಸಿತ ಇದ್ದು ದುರಸ್ತಿಪಡಿಸುವಂತೆ ಮನವಿ ಮಾಡಿದ್ರು ಯಾವುದೇ ಸ್ಪಂದನೆ ಸಿಕ್ಕಿರಲಿಲ್ಲ. ಪುತ್ತೂರು ನಗರಸಭೆ ವ್ಯಾಪ್ತಿಗೆ ಬರುವಂತಹ ಈ ರಸ್ತೆಯ 2 ಬದಿಯಲ್ಲಿದ್ದ ಚರಂಡಿಗಳು ಮಣ್ಣು ಬಿದ್ದು ಮಾಯವಾಗಿತ್ತು. ರಸ್ತೆಯ ಬಪ್ಪಳಿಗೆ ತಿರುವಿನ ಬಳಿ ಒಂದು ಭಾಗದ ರಸ್ತೆ ನಿರಂತರ ಕುಸಿಯಲು ಆರಂಭಗೊಂಡಿದೆ. ಅತ್ಯಂತ ಕಡಿದಾದ ರಸ್ತೆಯ ಒಂದು ಭಾಗ ಕುಸಿಯಲು ಆರಂಭಿಸಿರುವಂತದ್ದು ವಾಹನ ಚಾಲಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಸ್ಥಳಕ್ಕೆ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಹಾಗೂ ಮುಖಂಡರು ಕಳೆದ ಬುಧವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಸ್ತೆ ಕುಸಿತ ಉಂಟಾಗಿ ವಾಹನ ಸಂಚಾರಕ್ಕೆ ಅಪಾಯಕಾರಿ ಸ್ಥಿತಿ ಇದೆ. ಮತ್ತೊಂದು ಬದಿಯಲ್ಲಿ ಪಕ್ಕದ ಜಾಗದವರು ಚರಂಡಿಗೆ ಮಣ್ಣು ಹಾಕಿ ಸಮಸ್ಯೆಯಾಗಿದೆ. ಸಾರ್ವಜನಿಕರು ಅಪಾಯದ ಸೂಚನಾ ಫಲಕವನ್ನ ಅಳವಡಿಸಿದ್ದಾರೆ. ನಗರಸಭೆ ಎಚ್ಚೆತ್ತುಕೊಳ್ಳದಿದ್ರೆ ಇನ್ನಷ್ಟು ಅಪಾಯ ಉಂಟಾಗಬಹುದು. ನಗರಸಭಾ ಪೌರಾಯುಕ್ತರು ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಆಗಮಿಸಿ ತಡೆಗೋಡೆ ನಿರ್ಮಿಸುವ ಕೆಲಸ ಆಗಬೇಕು. ಇಲ್ಲದಿದ್ರೆ ಈ ಭಾಗದ ಜನತೆಯ ಜೊತೆಗೆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸುವ ಅನಿವಾರ್ಯತೆ ಎದುರಾಗಬಹುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಬಪ್ಪಳಿಗೆಯಲ್ಲಿನ ಅಪಾಯಕಾರಿ ಸ್ಥಿತಿ ಕುರಿತು ಮಾಧ್ಯಮಗಳಲ್ಲೂ ವರದಿ ಪ್ರಕಟಿಸಲಾಗಿತ್ತು. ಇದೀಗ ಚರಂಡಿ ಸಮರ್ಪಕಗೊಳಿಸುವ ಮೂಲಕ ಒಂದಷ್ಟು ಅಪಾಯವಷ್ಟೇ ದೂರವಾಗಿದೆ. ಬಪ್ಪಳಿಗೆ ದರೆ ಕುಸಿತ ಚರಂಡಿಗಳ ದುರವಸ್ಥೆ ಕುರಿತು ನಗರಸಭೆ ಇಂಜಿನಿಯರ್ಗಳಿಗೆ ಪೌರಾಯುಕ್ತರ ಗಮನಕ್ಕೆ ತಂದಿದ್ದೆವು. ಆದರೆ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ. ಈಗ ಸ್ಥಳೀಯರಾದ ಉಮಾನಾಥ್ ಎಂಬವರು ಒಪ್ಪಿಕೊಂಡು ಚರಂಡಿ ದುರಸ್ತಿ ಮಾಡಿಸಿದ್ದಾರೆ. ಇನ್ನು ಅಪಾಯಕಾರಿ ಇರೋದ್ರಿಂದ ತಡೆಗೋಡೆಯನ್ನ ತಕ್ಷಣ ನಗರಸಭೆಯಿಂದ ಮಾಡಬೇಕು. 1-2 ಅಪಾಯಕಾರಿ ವಿದ್ಯುತ್ ಕಂಬಗಳನ್ನ ಸರಿಪಡಿಸಬೇಕು. ಮಕ್ಕಳು ಓಡಾಡೋದ್ರಿಂದ ಮಣ್ಣು ಕುಸಿತ ಆಗ್ತಾ ಇರುವಲ್ಲಿ ಅನಾಹುತ ಸಂಭವಿಸುವ ಮೊದಲು ನಗರಸಭೆ ತಡೆಗೋಡೆ ನಿರ್ಮಿಸಬೇಕು ಎಂದು ಸ್ಥಳೀಯರಾದ ಯುವರಾಜ ಪೆರಿಯತ್ತೋಡಿ ನಿತಿನ್ ಮಂಗಳ ನಗರಸಭೆಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅಶೋಕ್ ರಾವ್ ಬಪ್ಪಳಿಗೆ, ಹರೀಶ್ ಬಪ್ಪಳಿಗೆ, ಉಮಾನಾಥ್ ಬಪ್ಪಳಿಗೆ ಉಪಸ್ಥಿತರಿದ್ದರು. ನಿತ್ಯ ಓಡಾಡುವ ರಸ್ತೆಯಾಗಿರುವ ಕಾರಣ ಇಲ್ಲಿ ಏನಾದರೂ ಅನಾಹುತ ಸಂಭವಿಸುವ ಮೊದಲೇ ಇದಕ್ಕೆ ತಕ್ಷಣ ಏನಾದರೂ ಅದಕ್ಕೆ ಪರಿಹಾರವನ್ನು ಕಟ್ಟಿ ತಡೆಗೋಡೆಯನ್ನು ನಿರ್ಮಿಸಬೇಕಾಗಿ ನಾವು ನಗರಸಭೆಯನ್ನು ವಿನಂತಿಸ್ತಾ ಇದ್ದೇವೆ. ಭಾಳ ದಿನಗಳಿಂದ ಇದೊಂದು ದಾರಿ ಇದು ನೆನಗುದಿಗೆ ಬಿದ್ದಿತ್ತು. ಅದರಿಂದ ನಾವು ಇದನ್ನೆಲ್ಲ ಇಂಜಿನಿಯರ್ಸ್ಗಳಿಗೆ ನಗರಸಭೆಗೆ ನಾವು ಈಗಾಗಲೇ ಮನವಿಯನ್ನು ನೀಡಿದ್ದೆವು. ಆದರೆ ಇದಕ್ಕೆ ಇಂಜಿನಿಯರ್ ಭಾಳ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಅವರು ದಿನ ಅವರಿಗೆ ಫೋನ್ ಮಾಡಿ ಉಮಾನಾಥ್ ಅಂತ ಹೇಳುವವರು ಇಲ್ಲಿಯ ಸ್ಥಳೀಯರು ನಾನೇ ಮಾಡಿಕೊಡ್ತೇನೆ ಅಂತ ಲಾಸ್ಟಿಗೆ ಒಪ್ಪಿಕೊಂಡಿದ್ದೆವು. ಅದನ್ನು ಕಡೆಗೆ ಅವರು ಇಂಜಿನಿಯರ್ ದಿನ ಅವರಿಗೆ ಫೋನ್ ಮಾಡಿ ನೀವು ಮಾಡದಿದ್ದರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳುವಂಥ ನಮಗೊಂದು ಭರವಸೆಯನ್ನು ಕೊಟ್ಟಿದ್ದು. ಹಾಗಾಗಿ ಇವತ್ತು ಉಮಾನಾಥ್ರವರು ಬಂದು ಅದನ್ನು ನಮಗೆ ಆ ಭರವಸೆಯನ್ನು ಇದು ಮಾಡಿ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಸಹ ಅಭಿನಂದನೆಗಳನ್ನು ಹೇಳುತ್ತಾ ಇನ್ನು ಮುಂದೆ ಇದಕ್ಕೆ ಬೇಕಾಗುವಂಥ ಕೆಲವು ತಡೆಗೋಡೆಗಳು ಮತ್ತು ಇಲ್ಲಿ ಇನ್ನೂ ಅಪಾಯಕಾರಿ ಸ್ಥಿತಿಯಲ್ಲೇ ಇದೆ ಅದು. ಅದರಿಂದ ಅದಕ್ಕೆ ಇನ್ನೂ ಬೇಕಾದಂಥ ವ್ಯವಸ್ಥೆಗಳನ್ನು ನಗರಸಭೆಯವರನ್ನು ಮಾಡಿಕೊಡಬೇಕು ಅಂತ ಈ ಮೂಲಕ ವಿನಂತಿಸುತ್ತೇವೆ.